ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ, 20ನೇ ವಚನ, 21ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಸಂದೇಶದ ಶಿರೋನಾಮೆ ಪ್ರೀತಿಸಬೇಕೆಂಬ ಆಜ್ಞೆ ಎಂಬುದಾಗಿ. ಪ್ರೀತಿಸಬೇಕೆಂಬ ಆಜ್ಞೆ ಯಾರು ಹೊಂದಿಕೊಂಡಿದ್ದಾರೆ, ಯಾರಿಂದ ಹೊಂದಿಕೊಂಡಿದ್ದಾರೆ, ಯಾಕೆ ಪ್ರೀತಿಸಬೇಕು ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿ ತನ್ನ ಸಹೋದರನನ್ನು ಪ್ರೀತಿಸದೇ ಇರುವವನು ಸುಳ್ಳುಗಾರನಾಗಿದ್ದಾನೆ. ದೇವರನ್ನು ಯಾರು ಪ್ರೀತಿಸುತ್ತಾರೋ ಅವರು ತಮ್ಮ ಸಹೋದರರನ್ನು ಪ್ರೀತಿಸುತ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಆ ಆಜ್ಞೆ, ಪ್ರೀತಿ ಎಂಬ ಆಜ್ಞೆ ದೇವರಿಂದ ನಾವು ಹೊಂದಿಕೊಂಡಿದ್ದೇವೆ. ಆ ವಿಷಯವಾಗಿಯೇ ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದಾನೆ. ನಾವು ದೇವರನ್ನು ಪ್ರೀತಿಸುತ್ತಾ, ನನ್ನ ಸಹೋದರರನ್ನು ಪ್ರೀತಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ಈ ವಾಕ್ಯದಲ್ಲಿ ನೋಡುವಾಗ ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿ ಸಹೋದರನನ್ನು ಪ್ರೀತಿಸದೆ ಹೋದರೆ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡುತ್ತಾ ಇದ್ದೇವೆ. ಕಣ್ಣಿಗೆ ಕಾಣುವ ಸಹೋದರನನ್ನು ಪ್ರೀತಿಸದೆ ನೀನು ಹೋದರೆ ಕಣ್ಣಿಗೆ ಕಾಣದಿರುವ ದೇವರನ್ನು ಯಾವ ರೀತಿಯಾಗಿ ಪ್ರೀತಿಸುತ್ತಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಮ್ಮಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇದೆನಾ? ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇರುವಾಗ ನನ್ನ ಸಹೋದರರನ್ನು, ನನ್ನ ಕುಟುಂಬವನ್ನು, ನನ್ನ ಸ್ನೇಹಿತರನ್ನು, ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲಾ ಜನರನ್ನು ನಾನು ಪ್ರೀತಿಸುವಂತವನಾಗಿದ್ದೇನೆ. ನನ್ನಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇಲ್ಲದೆ ಹೋದರೆ ನಾನು ಪ್ರೀತಿಸುವುದಕ್ಕಾಗುವುದಿಲ್ಲ. ಯೇಸು ಕ್ರಿಸ್ತನ ಪ್ರೀತಿ ಎಂಥದಿದೆ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ನಾವು ಪಾಪಿಗಳಾಗಿದ್ದಾಗ ನಮ್ಮನ್ನು ಆ ಪಾಪದಿಂದ ಬಿಡಿಸುವುದಕ್ಕಾಗಿ ಶಿಲುಬೆಯ ಮರಣವನ್ನು ಅನುಭವಿಸಿ ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಹೊಂದಿದ್ದಾನೆ. ಯೇಸು ಕ್ರಿಸ್ತನ ಪ್ರೀತಿ ಶಿಲುಬೆಯ ಮರಣದ ಮೂಲಕ ಆತನ ಪ್ರೀತಿಯನ್ನು ಪ್ರಕಟಪಡಿಸಿದ್ದಾನೆ. ಯೇಸು ಕ್ರಿಸ್ತನ ಪ್ರೀತಿ ಅಂಥದ್ದಾಗಿದೆ. ಆ ಪ್ರೀತಿ ನಮ್ಮಲ್ಲಿ ಇರುವಾಗ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಮ್ಮ ಸಹೋದರರನ್ನು ಪ್ರೀತಿಸುತ್ತೇವೆ, ನಮ್ಮ ಕುಟುಂಬದವರನ್ನು ಪ್ರೀತಿಸುತ್ತೇವೆ, ನಮ್ಮ ಬಂಧು ಮಿತ್ರರನ್ನು ಪ್ರೀತಿಸುತ್ತೇವೆ, ನಮ್ಮ ಸ್ನೇಹಿತರನ್ನು ಪ್ರೀತಿಸುತ್ತೇವೆ. ಇದು ಯಾವುದರಿಂದ ಆಗುತ್ತದೆ? ಯೇಸು ಕ್ರಿಸ್ತನ ಆಜ್ಞೆಯಿಂದ ನಮಗೆ ಕೊಟ್ಟಂತ ಪ್ರೀತಿ ಎಂಬ ಆಜ್ಞೆ. ಆ ಆಜ್ಞೆಯಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕಾಗುತ್ತದೆ. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಎಂತ ಪ್ರೀತಿ ಇದೆ? ಉದಾಹರಣೆ ನೋಡುವಾಗ ಈ ಲೋಕದ ಪ್ರೀತಿ ನಮ್ಮ ಜೀವಿತದಲ್ಲಿರುವಾಗ, ನಮ್ಮಲ್ಲಿ ಅಂದ ಚಂದ ಇರುವಾಗ, ನಮ್ಮಲ್ಲಿ ಆಸ್ತಿ ಅಂತಸ್ತು ಹಣ ಇರುವಾಗ ಈ ಲೋಕದ ಜನರು ನಮ್ಮನ್ನು ಪ್ರೀತಿಸುತ್ತಾರೆ. ನನ್ನಲ್ಲಿರ್ತಕ್ಕಂಥ ಅಂದ ಚಂದ ಅದು ಕುಂದಿ ಹೋದಾಗ, ನನ್ನಲ್ಲಿರ್ತಕ್ಕಂಥ ಆಸ್ತಿ ಅಂತಸ್ತು ನಶಿಸಿ ಹೋದಾಗ ಈ ಲೋಕದ ಜನರು ನನ್ನನ್ನು ಕೈ ಬಿಡುತ್ತಾರೆ, ನನ್ನನ್ನು ದ್ವೇಷಿಸುತ್ತಾರೆ, ನನ್ನನ್ನು ಹೀಯಾಳಿಸುತ್ತಾರೆ. ಯಾಕೆ? ಈ ಲೋಕದ ಜನರು ನಮ್ಮ ಮುಖ ನೋಡಿ, ನಮ್ಮ ಅಂದ ಚಂದ ನೋಡಿ, ನಮ್ಮ ಆಸ್ತಿ ಅಂತಸ್ತನ್ನು ನೋಡಿ ನಮ್ಮನ್ನು ಪ್ರೀತಿಸುತ್ತಾರೆ. ಆ ವಿಷಯವಾಗಿಯೇ ಈ ಲೋಕದ ಜನರು ನಮ್ಮನ್ನು ತೊರೆದು ಬಿಡುವಂತವರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ನಮ್ಮ ಅಂದ ಚಂದ ನೋಡಲಿಲ್ಲ,
ನಮ್ಮ ಆಸ್ತಿ ಅಂತಸ್ತು ನೋಡಲಿಲ್ಲ, ನಮ್ಮ ಯಾವ ಒಳ್ಳೆ ಗುಣಗಳನ್ನು ಕೂಡ ನೋಡಲಿಲ್ಲ. ನಾವು ಪಾಪಿಗಳಾಗಿದ್ದಾಗಲೂ, ನಾವು ಕೆಸರಿನಲ್ಲಿ ಬಿದ್ದಾಗಲೂ, ಈ ಲೋಕದ ಅನೇಕ ಸಂಗತಿಗಳಿಗೆ ನಾವು ಒಳಗಾಗಿದ್ದಾಗಲೂ, ನಾಶನ ಮಾರ್ಗದಲ್ಲಿದ್ದಾಗಲೂ ಯೇಸು ಕ್ರಿಸ್ತನು ನನ್ನ ಮಗನು ನನ್ನ ಮಗಳೆಂಬುದಾಗಿ ನಮಗೋಸ್ಕರ ಆತನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆತನ ಪ್ರೀತಿ ಶಿಲುಬೆ ಮರಣದಲ್ಲಿ ವ್ಯಕ್ತಪಡಿಸಿದ್ದಾನೆ. ಆ ಪ್ರೀತಿ ನಾವು ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಒಂದು ವೇಳೆ ನಾನು ದೇವರನ್ನು ಯೇಸು ಕ್ರಿಸ್ತನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳುತ್ತಾ ನನ್ನ ಸಹೋದರನನ್ನು ನಾನು ದ್ವೇಷ ಮಾಡುತ್ತಾ ಇರುವುದಾದರೆ ನಾನು ಸುಳ್ಳುಗಾರನಾಗಿದ್ದೇನೆ, ಮೋಸ ಮಾಡುವಂತವನಾಗಿದ್ದೇನೆ, ವಂಚನೆ ಮಾಡುವಂತವನಾಗಿದ್ದೇನೆ. ನಮ್ಮನ್ನು ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಪ್ರೀತಿಸಿದ್ದಾನೋ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಸಹೋದರರನ್ನು ಪ್ರೀತಿಸುತ್ತಾ, ನಮ್ಮ ಕುಟುಂಬವನ್ನು ಪ್ರೀತಿಸುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ನಮ್ಮ ಜೀವಿತದಲ್ಲಿ ಲೋಕದ ಪ್ರೀತಿ ಇರುವುದಾದರೆ ಅದನ್ನು ತೊರೆದು ಬಿಟ್ಟವರಾಗಿ ಯೇಸು ಕ್ರಿಸ್ತನ ಪ್ರೀತಿಯನ್ನು ಧರಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಈ ಒಂದು ದಿನದಲ್ಲಿ ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಯಾರ ಪ್ರೀತಿ ಶ್ರೇಷ್ಠವಾಗಿದೆ? ಈ ಲೋಕದ ಪ್ರೀತಿ ಶ್ರೇಷ್ಠವಾಗಿದೆನಾ? ಯೇಸು ಕ್ರಿಸ್ತನ ಪ್ರೀತಿ ಶ್ರೇಷ್ಠವಾಗಿದೆನಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡು ಯೇಸು ಕ್ರಿಸ್ತನ ಪ್ರೀತಿಯನ್ನು ಧರಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯನೆಲ್ಲರ ಆಶೀರ್ವದಿಸಲಿ. ಆಮೆನ್.